ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬಾ ದಿನ ಆದ್ಮೇಲೆ ಮತ್ತೆ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಳೆ ಚಾನಲ್ ಅಲ್ಲಿ ಸ್ವಲ್ಪ ಇಶ್ಯೂಸ್ ಇಂದ, ಹೆಲ್ತ್ ಇಶ್ಯೂಸ್ ಇಂದ ನಾನು ವ್ಲಾಗ್ ನ ಮಾಡಕ್ ಆಗ್ಲಿಲ್ಲ. ಸೊ ಮತ್ತೆ ನಾನು ನ್ಯೂ ಚಾನಲ್ ನ ಓಪನ್ ಮಾಡಿ ಇದರಲ್ಲಿ ನನ್ನ ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ವ್ಲಾಗ್ ಆಗಿರುತ್ತೆ. ಇನ್ನು ಬೇಕು ಅಂತ ಎಲ್ಲ ಪ್ರಿಪರೇಷನ್ ಮಾಡ್ಕೊಂತ ಇದ್ವಿ. ಲಕ್ಷ್ಮಿ ಆಗಿರ್ಬೋದು, ಇಲ್ಲ ಸೈಡ್ ಅಲ್ಲಿ ಗೊಂಬೆ ಆಗಿರ್ಬೋದು, ಅದಕ್ಕೆ ಏನೇನ್ ಬೇಕು, ಅದಕ್ಕೆ ಏನೇನ್ ಡೆಕೋರೇಷನ್ ಬೇಕು, ನಾವೆಲ್ಲಾನು ಪ್ರಿಪೇರ್ ಮಾಡ್ಕೊಂತ ಇದೀವಿ. ಆಕ್ಚುಲಿ ಈ ಸಲಿ ತುಂಬಾ ಸಿಂಪಲ್ ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದೀವಿ ಅಷ್ಟೇ. ಸೊ ಮೇಲೆ ನಾನು ಒಂದ್ ಇಮೇಜ್ ನ ಪೇಸ್ಟ್ ಮಾಡಿದೀನಿ, ನೀವ್ ಅಲ್ಲಿ ನೋಡ್ಬೋದು ಏನ್ ಮಾಡ್ತಿದೀವಿ ನಾವು ಅಂತ. ಸೊ ಈಗ ನೀವ್ ನೋಡ್ತಿದ್ದೀರಾ ಏನ್ ಮಾಡ್ತಿದ್ದಾರೆ ಇವರು ಅಂತ. ಒಂದು ದೀಪಾಗೆ ನಾವು ನಾರ್ಮಲ್ ಸ್ಯಾರಿ, ಚಿಕ್ಕ ಸ್ಯಾರಿ ತಗೊಂಡು ಅದಕ್ಕೆ ಸುತ್ತ ಬಿಟ್ಟು, ಐ ಮೀನ್ ಸೀರೆ ಉಡ್ಸ್ಬಿಟ್ಟು ಅದಕ್ಕೆ ಒಂದು ಮುಖವಾಡ ಇಟ್ರೆ ಅದೊಂದ್ ಸೈಡ್ ಗೊಂಬೆ ಆಗುತ್ತೆ. ಆಕ್ಚುಲಿ ಈ ಪ್ಲಾನ್ ಬಂದ್ಬಿಟ್ಟು ನಮ್ಮ ಅಜ್ಜಿ ಮೈಂಡ್ ಅಂತೂ ತುಂಬಾನೇ ಕ್ರಿಯೇಟಿವ್ ಆಗಿದೆ. ಅವ್ರ ಇರೋ ಕ್ರಿಯೇಟಿವ್ ಮೈಂಡ್ ನಮ್ಮ ಮನೇಲಿ ಯಾರಿಗೂ ಇಲ್ಲ ಆಕ್ಚುಲಿ. ಸೊ ಅವ್ರ ಕ್ರಿಯೇಟಿವ್ ಮೈಂಡ್ ಇರೋದ್ರಿಂದಾನೇ ನಾವು ಈ ಮಟ್ಟಕ್ಕೆ ಬೆಳೆದಿದೀವಿ. ಸೊ ಈಗ ನೀವು ನೋಡ್ಬೋದು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಕೂಡ ಮಾಡ್ತಿದೀವಿ. ಇದೇನ್ ಡೆಕೋರೇಷನ್ ಅಂತಂದ್ರೆ ಜಸ್ಟ್ ನಾರ್ಮಲ್ ಒಟ್ಟಿಗೆ ಗ್ರೀನ್ ಕಲರ್ ಸ್ಕ್ರೀನ್ ಪೇಸ್ಟ್ ಮಾಡ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಫ್ಲವರ್ಸ್ ಇಟ್ಬಿಟ್ಟು ಭತ್ತದ ತೋರಣ ಟ್ರೈ ಮಾಡಿದೀವಿ ಅಷ್ಟೇ. ಬಟ್ ಅದ್ರ ಇನ್ನೇನು ಮಾಡಿಲ್ಲ. ಅದಕ್ಕೆ ನಾವ್ ಆಕ್ಚುಲಿ ಲಕ್ಷ್ಮಿನ ಕುಂಡ್ರಿಸ್ಬೇಕು ಅಂದಾಗ ಕಳ್ಶಕ್ಕೆ ನಾವು ಸ್ಯಾರಿ ಎಲ್ಲ ಉಡ್ಸಿ ಲಕ್ಷ್ಮಿನ ಕುಂಡ್ರಿಸಿಲ್ಲ. ನಾರ್ಮಲ್ ರೆಡಿಮೇಡ್ ಗೊಂಬೆ ಬರುತ್ತಲ್ವಾ, ಅದಕ್ಕೆ ಮುಖವಾಡ ಇಟ್ಟಿ ಮತ್ತೆ ಸ್ವಲ್ಪ ಒಡವೆ ಹಾಕಿ ಇಟ್ಟಿದೀವಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನ್ ಡೆಕೋರೇಷನ್ ಏನಿಲ್ಲ. ಸೈಡ್ ಅಲ್ಲಿ ಬಂದ್ಬಿಟ್ಟು 2 ಗೊಂಬೆಗಳಿಗೆ ಮಾತ್ರ ಸೀರೆ ಉಡ್ಸಿ ಇಟ್ಟಿದೀವಿ ಅಷ್ಟೇ. ನೀವ್ ಇಲ್ಲಿ ನೋಡ್ತಿರ್ಬೋದು, ಕಾಮಾಕ್ಷಿ ದೀಪಕ್ಕೆ ಕುಂಕುಮ ಎಲ್ಲ ಇಡ್ಬೇಕು, ಅದು ಸಪ್ರೇಟ್ ಆಗಿ ದೀಪ ಅನ್ಸ್ಬೇಕು, ಅದು ತುಂಬಾ ಶ್ರೇಷ್ಠ, ಅದು ಇದು ಅಂತ ಅಂದಿದ್ರು ನಮ್ಮ ಅಜ್ಜಿ. ಸೊ ಅದಕ್ಕೆ ನಾನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ತಿದೀನಿ ಅಷ್ಟೇ. ಫೈನಲಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮುಗಿತಾ ಬಂತು. ಅದಕ್ಕೆ ಒಂದ್ ಸ್ವಲ್ಪ ಹೂವ ಕೋಸಿ ಹಾಕ್ಬೇಕು ಅಂತ ಹೇಳಿದಾಗ ನಾವು ಸುಮ್ನೆ ಇದು ಬೆಲ್ಸ್ ಇತ್ತು, ಆ ಬೆಲ್ಗೆ ಬಾಲ್ ಹಾಕಿ ಒಂದ್ ಸ್ವಲ್ಪ ಚೆಂಡು ಹೂವ ಹಾಕಿ ನಾವು ಹೂವ ಕೋಸಿ ಅಲ್ಲಲ್ಲಿ ಸ್ಟಿಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೂವ ಕೋಸ್ತಾ ಇದ್ವಿ. ಮತ್ತೆ ನಮ್ಮ ಮನೇಲಿ ಭತ್ತದ ತೋರಣ ಇತ್ತು. ಸೊ ಟಾಪ್ ಆಫ್ ದ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಅದನ್ನ ಹಾಕಿದ್ರೆ ಚೆನ್ನಾಗಿ ಲುಕ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವ್ ಅದನ್ನ ಪೇಸ್ಟ್ ಮಾಡಿದೀವಿ. ನೀವ್ ನೋಡ್ಬೋದು ವಿಡಿಯೋನಲ್ಲಿ ಅದನ್ನ ಹೆಂಗ್ ಪೇಸ್ಟ್ ಮಾಡಿದ್ರೆ ಲುಕ್ ರಿಯಲ್ ಆಗಿ ತುಂಬಾನೇ ಚೇಂಜ್ ಆಯ್ತು. ನಾರ್ಮಲ್ ಬ್ಯಾಕ್ ಗ್ರೌಂಡ್ ಗಿಂತ ತೋರಣ ಹಾಕಿದಾಗ ಅದ್ರ ಲುಕ್ ಚೇಂಜ್ ಆಯ್ತು. ಆಕ್ಚುಲಿ ನೀವು ನೋಡ್ಬೋದು ಫೈನಲ್ ಆಗಿ ಡೆಕೋರೇಷನ್ ಹೆಂಗ್ ಬಂದಿದೆ ಅಂತ. ಸೈಡ್ ಅಲ್ಲಿ ಬಂದ್ಬಿಟ್ಟು ಡೂಪ್ಲಿಕೇಟ್, ಐ ಮೀನ್ ಪ್ಲಾಸ್ಟಿಕ್ ಚೆಂಡು ಹೂವ ಹಾರಾಗ್ಲಿತ್ತು. ಸೊ ಅದನ್ನ ಆ ಕಡೆ ಈ ಕಡೆ ಬಿಟ್ಟಿದೀವಿ ಅಷ್ಟೇ. ಸೆಂಟ್ರಲ್ ಒಂದ್ ಟೇಬಲ್ ಇಟ್ಟು ಅದ್ರ ಮೇಲೆ ಲಕ್ಷ್ಮಿ ಇಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡೆಕೋರೇಷನ್, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಫೈನಲಿ ಮುಗೀತು. ಸೊ ಈಗ ಟೇಬಲ್ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅದ್ರಲ್ಲಿ ಓಂ ಅಂತ ಬರ್ದ್ಬಿಟ್ಟು ಸ್ವಲ್ಪ ಅರ್ಶನ, ಕುಂಕುಮ ಮತ್ತೆ ಹೂವ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮಿ ಕುಂಡ್ರಿಸಿದ್ರು. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 12 ಆಗಿತ್ತು. ಪಟ ಅಂತ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಜಲ್ದಿ ಮಾಡ್ತಿದ್ವಿ ನಾನು ಮತ್ತೆ ನಮ್ಮ ಮನೇಲಿ ಎಲ್ರು. ಸೊ ಈಗ ನೀವ್ ನೋಡ್ಬೋದು ನಾವು ಲಕ್ಷ್ಮಿನ ಕುಂಡ್ರಿಸಿದೀವಿ. ಅದು ರೆಡಿಮೇಡ್ ಗೊಂಬೆ ಅಲ್ವಾ, ಸೊ ಅಷ್ಟೇನು ರಿಸ್ಕ್ ಆಗಿಲ್ಲ ನಮ್ಗೆ ಸ್ಯಾರಿ ಎಲ್ಲ ಉಡ್ಸ್ಬೇಕು ಅಂತ. ಸೈಡ್ ಅಲ್ಲಿ 2 ಗೊಂಬೆ ಇಟ್ಟಿದೀವಲ್ಲ, ಅದಕ್ಕೊಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ಯಾರಿ ಎಲ್ಲ ಡ್ರಾಪ್ ಮಾಡ್ಬಿಟ್ಟು ನೀಟಾಗಿ ಅದಕ್ಕೆ ಮುಖವಾಡ ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಇಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅದೆಲ್ಲ ಆದ್ಮೇಲೆ ಮತ್ತೆ ನಾವು ಮನೇಲಿ ಮಾಡಿದ್ದು ತಿಂಡಿಗಳನ್ನೆಲ್ಲ ತಟ್ಟೆನಲ್ಲಿ ಇಟ್ಟು ಜೋಡಿಸ್ಬೇಕಾಗಿತ್ತು. ಎಳ್ಳುಂಟೆ ಆಗ್ಲಿ, ಇಲ್ಲ ಕಡ್ಲೆ ಬೀಜ ಉಂಟೆ ಎಲ್ಲಾ ನೀಟಾಗಿ ಪ್ಲೇಟ್ಸ್ ಅಲ್ಲೆಲ್ಲ ಜೋಡಿಸ್ಬಿಟ್ಟು ಇಡ್ತಾ ಇದೀವಿ. ನೋಡಿ ನೀವು ನೋಡ್ಬೋದು, ಕಡ್ಲೆ ಬೀಜ ಉಂಟೆ, ಕಜ್ಜಾಯ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ಎಲ್ಲಾ ಸ್ವೀಟ್ಸ್ ನ ನಾವು ಆಕ್ಚುಲಿ ಮನೇಲೆ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಹೊರಗಡೆಯಿಂದ ನಾವೇನು ತರಿಸ್ಲಿಲ್ಲ, ಎಲ್ಲ ಬರೀ ಫ್ರೂಟ್ಸ್ ಮಾತ್ರ ತರ್ಸ್ಕೊಂಡಿದ್ವಿ ಅಷ್ಟೇ. ಮಿಕ್ಕಿದ ಸ್ವೀಟ್ಸ್ ಎಲ್ಲ ನಾವು ಮನೇಲೆ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಖರ್ಜೂರ್ಕಾಯಿ ಆಗಿರ್ಲಿ, ಚಕ್ಲಿ ಆಗಿರ್ಲಿ, ರವೆ ಉಂಟೆಯಿಂದ ಎಲ್ಲ ಉಂಟೆಗಳು ನಾವು ಮನೇಲೆ ಪ್ರಿಪೇರ್ ಮಾಡ್ಕೊಂಡ್ವಿ. ಹೊರಗಡೆಯಿಂದ ಏನು ತರ್ಸ್ಕೊಂಡಿಲ್ಲ. ಎಲ್ಲ ಮನೇಲೆ ಮಾಡಿಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಮನೇಲಿ. ಫ್ರೂಟ್ಸ್ ನ ಎಲ್ಲ ಜೋಡಿಸ್ಕೊಂಡು ತಟ್ಟೆನಲ್ಲೆಲ್ಲ ಇಟ್ಕೊಂಡು ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕು, ಅಷ್ಟೇ ಕೆಲಸ ಇಟ್ಕೋಬೇಕು ಅಂತ ಹೇಳಿದ್ರು ನಮ್ಮ ಅಜ್ಜಿ. ಸೊ ಅಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ನಾವು. ತಟ್ಟೆಗೆಲ್ಲ ಹಾಕಿ ಜೋಡಿಸಿ ಇಟ್ಬಿಟ್ವಿ.
ಬಟ್ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡ್ಬೇಕು ಅಷ್ಟೇ ಕೆಲಸ ಇಟ್ಕೊಂಡಿದ್ವಿ. ನೀವ್ ಇಲ್ಲಿ ನೋಡ್ಬೋದು ನಾವು ತಟ್ಟೆನಲ್ಲೆಲ್ಲ ಜೋಡಿಸಿ ಇಟ್ಬಿಟ್ಟಿದೀವಿ. ನೈಟ್ ಎಲ್ಲ ಅರೇಂಜ್ ಮಾಡಿ ಮಲ್ಕೊಳೊಳಗಡೆ ಆಲ್ಮೋಸ್ಟ್ 2:30 ಆಗಿತ್ತು. ನೀಟಾಗಿ ಎಲ್ಲ ಅರೇಂಜ್ ಮಾಡಿ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂಡು ಅಷ್ಟೇ ಕೆಲಸ ಇಟ್ಕೊಂಡು ಮಲ್ಕೊಂಡ್ಬಿಟ್ವಿ ನಾವು. ನೀವ್ ಇಲ್ಲಿ ನೋಡ್ಬೋದು ನೀಟಾಗಿ ಎಲ್ಲ ನೈಟ್ ಅರೇಂಜ್ ಮಾಡ್ಕೊಂಡ್ಬಿಟ್ವಿ ನಾವು. ಮತ್ತೆ ಮಾರ್ನಿಂಗ್ ಎದ್ದು ನಾನು ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡ್ಕೊಂತಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ನಾನು ಆಕ್ಚುಲಿ ಪುಳಿಯೋಗರೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗುಂಟೂರು ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಹುಣಸೆ ಹಣ್ಣಿನ ರಸ ತಗೊಂಡಿದ್ದೀನಿ. ಸೊ ನಾನು ಆ ಮನೆ ಪೌಡರ್ ಮನೆಯಲ್ಲಿ ಮಾಡೋ ಪುಳಿಯೋಗರೆ ಪೌಡರ್ ಮಾಡ್ತಾ ಇಲ್ಲ, ಅಂಗಡಿಯಿಂದ ತಗೊಂಡ್ ಬಂದ್ಬಿಟ್ಟು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಸೊ ಎಣ್ಣೆಗೆ ಒಂದ್ ಸ್ವಲ್ಪ ಸಾಸಿವೆ ಹಾಕೊಂತಾ ಇದ್ದೀನಿ. ಸೊ ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಾನ್ ಸ್ವಲ್ಪ ಕರ್ಬೇವ್ ಹಾಕೊಂತೀನಿ. ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಮತ್ತೆ ಬಾಡಿಗೆ ಮೆಣಸಿನ್ಕಾಯಿ ಏನ್ ಹೇಳ್ತೀರಾ ಗುಂಟೂರು ಮೆಣಸಿನ್ಕಾಯಿ ಅದೊಂದ್ ಸ್ವಲ್ಪ ತಗೊಂಡಿದ್ದೀನಿ. ಹಾಫ್ ಕಂಟೆ. ಇದು ಬಾಡಿಗೆ ಮೆಣಸಿನ್ಕಾಯಿ ಬಂದ್ಬಿಟ್ಟು ಕಲರ್ ಕೊಡುತ್ತೆ ಅಂಡ್ ಗುಂಟೂರು ಮೆಣಸಿನ್ಕಾಯಿ ಬಂದು ಖಾರ ಕೊಡುತ್ತೆ. ಅಂಡ್ ಇದಕ್ ನಾನು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಂತ ಇದೀನಿ. ಕಡಲೆಬೀಜ ಯೂಶಲಿ ನಮ್ ಮನೇಲಿ ತಿಂತಾರೆ, ಬಟ್ ಯಾರು ತಿನ್ನಲ್ಲ ಜಾಸ್ತಿ. ಸೊ ಅದಕ್ಕೆ ನಾನು ಹಾಕೊಳಕ್ ಹೋಗಿಲ್ಲ. ಅಂಗಡಿಯಿಂದ ರೆಡಿಮೇಡ್ ಪ್ಯಾಕೆಟ್ ಅಲ್ಲೇ ಒಂದ್ ಸ್ವಲ್ಪ ಇರುತ್ತೆ ಅನ್ನೋದ್ರಿಂದ ನಾನು ಹಾಕೊಳಕ್ ಹೋಗ್ಲಿಲ್ಲ. ನಾನಿಲ್ಲಿ 2 ಪ್ಯಾಕೆಟ್ಸ್ ಆಫ್ ಪುಳಿಯೋಗರೆ ಪೌಡರ್ ನ ಆಡ್ ಮಾಡ್ಕೊಂತ ಇದ್ದೀನಿ. ನಮ್ಮ ಮನೆಗೆ ಆಕ್ಚುಲಿ ನಾವು ಯಾವಾಗ್ಲೂ ಮನೆಯಲ್ಲಿ ಮಾಡಿರೋ ಪುಳಿಯೋಗರೆನೆ ಯೂಸ್ ಮಾಡ್ತಾ ಇರೋದು ಪೌಡರ್ ಆಗಿ. ಸೊ ಈಗ ಸದ್ಯಕ್ಕೆ ನಾವು ಪುಳಿಯೋಗರೆ ಪೌಡರ್ ನ ಮಾಡಿರ್ಲಿಲ್ಲ. ಸೊ ಎಮರ್ಜೆನ್ಸಿ ಪುಳಿಯೋಗರೆ ಮಾಡ್ಬೇಕಾಗಿತ್ತು ಅನ್ನೋ ಇದರಿಂದ ನಾವು ಪುಳಿಯೋಗರೆ ಪ್ಯಾಕೆಟ್ ತಗೊಂಡ್ಬಂದ್ಬಿಟ್ಟು ಮಾಡ್ತಾ ಇದೀವಿ. ಸೊ ಈಗ ಪುಳಿಯೋಗರೆ ಪೌಡರ್ ಹಾಕೊಂಡಿದ್ದಾದ್ಮೇಲೆ ಒಂದ್ ಕಪ್, ಚಿಕ್ಕ ಕಪ್ಪಲ್ಲಿ ನಾನು ಹುಣಸೆ ಹಣ್ಣಿನ ರಸ ತಗೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೆ ಹುಳಿ ಆಗ್ಬಿಡುತ್ತೆ. ನಾನು ಇಲ್ಲಿ ಆಕ್ಚುಲಿ ಡ್ರೈ ಪುಳಿಯೋಗರೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಹಾಕೊಂತಾ ಇದ್ದೀನಿ ಅಷ್ಟೇ. ಒಂದು ಚಿಕ್ಕ ಬೌಲ್ ಅಷ್ಟು ಹುಣಸೆ ಹಣ್ಣು ರಸ ಹಾಕೊಂತೀನಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಫ್ರೈ ಮಾಡ್ಬೇಕು. 2 ಮಿನಿಟ್ಸ್ ತನಕ ಫುಲ್ ಫ್ರೈ ಆಗ್ಬೇಕು. ಅದಾದ್ಮೇಲೆ ಒಂದ್ ಸ್ವಲ್ಪ ನಾನು ಬೆಲ್ಲ ಹಾಕೊಂತೀನಿ. ಅದು ಬೆಲ್ಲ ಹಾಕಿದಾಗ ಸ್ವೀಟ್ನೆಸ್ ಅನ್ನೋ ಟೇಸ್ಟ್ ಕೊಡುತ್ತೆ. ಆಮೇಲೆ ಒಂದ್ ಸ್ವಲ್ಪ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ನೀವು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ನ ಆಡ್ ಮಾಡ್ಕೊಂಡು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಪುಳಿಯೋಗರೆ ಮುಗೀತು. ತಿಂಡಿ ಎಲ್ಲ ಮಾಡಿದಾದ್ಮೇಲೆ ದೇವ್ರ ಮನೆದು ಒಂದ್ ಸ್ವಲ್ಪ ವಿಡಿಯೋ ತೆಗ್ದ್ಬಿಟ್ಟು, ಲಕ್ಷ್ಮಿದು ಒಂದ್ ಸ್ವಲ್ಪ ವಿಡಿಯೋ ತೆಗ್ದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ದೆ. ನೀವು ನೋಡ್ತಿರ್ಬೋದು ಇಲ್ಲಿ ದೇವ್ರ ಮನೆಯಲ್ಲಿ ನಾವ್ ಯಾವ ತರ ಎಲ್ಲ ಪ್ರಿಪೇರ್ ಮಾಡಿದೀವಿ ಅಂಡ್ ಲಕ್ಷ್ಮಿ ಹತ್ರ ನಾವೇನೇನೆಲ್ಲ ಮಾಡಿದೀವಿ ಅಂತ ನೋಡ್ತಿರ್ಬೋದು. ನಾವ್ ಆಕ್ಚುಲಿ ಸೆಂಟ್ರಲ್ ಬಂದ್ಬಿಟ್ಟು ಒಂದ್ ಲಕ್ಷ್ಮಿ ಕುಂಡ್ರಿಸಿದೀವಿ. ನಾವ್ ಹೇಳ್ದಲ್ಲ ರೆಡಿಮೇಡ್ ಗೊಂಬೆ. ಸೈಡ್ ಅಲ್ಲಿ ಬಂದ್ಬಿಟ್ಟು 2 ದೀಪಗಳಿಗೆ ಸ್ಯಾರಿ ಡ್ರಾಪ್ ಮಾಡ್ಬಿಟ್ಟು ನಾವು ಕುಂಡ್ರಿಸಿದೀವಿ. ಅಂಡ್ ಸೆಂಟ್ರಲ್ ಬಂದ್ಬಿಟ್ಟು ಕಲಶ, ನಾರ್ಮಲ್ ದೇವ್ರ ಮನೆ ನಾವು ಚೊಂಬಿಟ್ಬಿಟ್ಟು ಅದು ತೆಂಗಿನಕಾಯಿ ಹೆಂಗ್ ಇಟ್ಟಿದೀವೋ ಅದೇ ತರ ಇಟ್ಬಿಟ್ಟು ಒಂದ್ ಬೆಳ್ಳಿ ಮುಖವಾಡ ಇಟ್ಟಿದೀವಿ ಅಷ್ಟೇ. ಅದು ಒಂದ್ ಸ್ವಲ್ಪ ಒಡವೆ ಹಾಕಿ ಇಟ್ಟಿದೀವಿ ಅಷ್ಟೇ, ಇನ್ನೇನಿಲ್ಲ ಎಕ್ಸ್ಟ್ರಾ. ಅಂಡ್ ಫೈನಲ್ ಆಗಿ ನೀವು ನೋಡ್ಬೋದು ಔಟ್ಕಮ್ ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಪ್ರತಿ ಒಂದನ್ನು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಬಟ್ ಎಲ್ಲೆಲ್ಲೋ ಒಂದ್ ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ. ಅದನ್ನ ನಾನು ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಸೊ ಇಷ್ಟೆಲ್ಲ ಮುಗ್ದಿದೆ. ಅಂಡ್ ಇದಾದ್ಮೇಲೆ ಮತ್ತೆ ನಾನು ಮಧ್ಯಾಹ್ನ ಲಂಚ್ಗೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದೆ. ಇದೆಲ್ಲ ಬಂದ್ಬಿಟ್ಟು ದೇವ್ರದ್ದು ಲಕ್ಷ್ಮಿದು ಇದಾಗಿರುತ್ತೆ ಅಷ್ಟೇ. ಈಗ ಬಂದ್ಬಿಟ್ಟು ನಾವು ಮಧ್ಯಾಹ್ನ ಲಂಚ್ಗೆ ಬಂದ್ಬಿಟ್ಟು ಒಬ್ಬಟ್ಟು, ಅನ್ನ, ರಸ ಮತ್ತೆ ಬಜ್ಜಿ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಆಲ್ರೆಡಿ ಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲದ ಪಾಕ ಒಳಗಡೆ ಹಾಕಿ ಇಟ್ಟಿದ್ರು. ಅದನ್ನ ಸ್ವಲ್ಪ ಆರಿದಾದ್ಮೇಲೆ ರುಬ್ಕೋಬೇಕು ಅಂತ ಹೇಳ್ಬಿಟ್ಟು ಇಟ್ಟಿದ್ರು. ಅದಕ್ಕಿಂತ ಮುಂಚೆ ರಸಂ ಮಾಡ್ಕೊಂಡ್ಬಿಡ್ಬೇಕು, ಬೇಳೆ ರಸ ಅಂತ ಅನ್ಬಿಟ್ಟು. ಆಕ್ಚುಲಿ ನಮ್ಮ ಮನೇಲಿ ಇದು ತುಂಬಾನೇ ಫೇಮಸ್, ರಸಮ್ಮು ಮತ್ತೆ ಒಬ್ಬಟ್ಟು ಮಾಡಿದಾಗೆಲ್ಲ ಈ ರಸಂ ಮಾಡೇ ಮಾಡ್ತೀವಿ. ಇದಕ್ ನಾವ್ ಏನೇನ್ ಮಾಡ್ತೀವಿ, ಐ ಮೀನ್ ಹೆಂಗ್ ಮಾಡ್ತೀವಿ ರಸಮ್ಮು ಅಂದ್ರೆ, ಇದಕ್ಕೊಂದ್ ಸ್ವಲ್ಪ ಜೀರಿಗೆ, ಒಂದ್ ಸ್ವಲ್ಪ ಮೆಂತ್ಯ ತಗೋಬೇಕು. ಅಂಡ್
ಇದಕ್ಕೆ ಒಂದ್ ಸ್ವಲ್ಪ ಕಾಳು ಮೆಣಸು ಬರುತ್ತೆ. ಒಣಗಿದ ಮೆಣಸಿನ್ಕಾಯಿ ಅಂದ್ರೆ ಗುಂಟೂರು ಮೆಣಸಿನ್ಕಾಯಿ ತಗೋಬೇಕು ಅಂಡ್ ಬಾಡಿಗೆ ಮೆಣಸಿನ್ಕಾಯಿ ಕೂಡ ನಾವು ತಗೋಬೇಕು. ಬಾಡಿಗೆ ಮೆಣಸಿನ್ಕಾಯಿ ನಾನು ಆಗ್ಲೇ ಹೇಳ್ದಂಗೆ ಇದು ಕಲರ್ ಕೊಡುತ್ತೆ ಅಂಡ್ ಗುಂಟೂರು ಮೆಣಸಿನ್ಕಾಯಿ ನಮ್ಗೆ ಖಾರ ಕೊಡುತ್ತೆ. ಸೊ ನೀವು ಖಾರ ಜಾಸ್ತಿ ಬೇಕು ಅಂತಂದ್ರೆ ನೀವು ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬಹುದು. ಕಲರ್ ಒಂದ್ ಸ್ವಲ್ಪ ಡಾರ್ಕ್ ಆಗಿ ಇರ್ಬೇಕಂದ್ರೂ ಕೂಡ ನೀವು ಇದನ್ನ ಗುಂಟೂರು ಮೆಣಸಿನ್ಕಾಯಿನ ಬಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬಹುದು. ಸೊ ನಾವಿಲ್ಲಿ 2 ಮೆಣಸಿನ್ಕಾಯಿನ ಯೂಸ್ ಮಾಡಿದೀವಿ. ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ನೀವು ಹಾಕೋಬೇಕು. ಇದು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು. ಫ್ರೈ ಆದಾಗ ಒಂದ್ ಸ್ವಲ್ಪ ತಾರಿದಾದ್ಮೇಲೆ ಮತ್ತೆ ಅದನ್ನ ನಾವು ಪೇಸ್ಟ್ ಮಾಡ್ಕೋಬೇಕು. ನಾವು ಫ್ರೈ ಮಾಡ್ತಾ ಮಾಡ್ತಾ ಗಾರ್ಲಿಕ್ ಎಲ್ಲ ಫುಲ್ ಬ್ರೌನಿಶ್ ಆಗ್ಬೇಕು. ಆ ಟೈಮ್ ಬರೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂತಾ ಇರ್ಬೇಕು. ಫ್ರೈ ಮಾಡಿದಾದ್ಮೇಲೆ ಒಂದ್ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಸೊ ಮತ್ತೆ ನಾವ್ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಪೇಸ್ಟ್ ಮಾಡ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ರಸಂ ಮುಗೀತು. ಇಷ್ಟೇ ರೆಸಿಪಿ. ಇಷ್ಟೇ ರಸಂ ಆರಾಮಾಗಿ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ತುಂಬಾ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ನಾರ್ಮಲ್ ಆಗಿ ನಮ್ಮ ಮನೇಲಿ ಏನಾದ್ರು ಹಬ್ಬ ಟೈಮಲ್ಲಿ ಏನಾದ್ರು ರಸಂ ಮಾಡ್ಬೇಕು ಅಂತಂದ್ರೆ ಈ ತರ ಮಾಡ್ತೀವಿ. ನಮ್ಮ ಮನೇಲಿ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ರಸಂನ ನಾವು ಮಾಡ್ತೀವಿ. ನೀವ್ ಇಲ್ಲಿ ನೋಡ್ಬೋದು ಅಷ್ಟು ಹಾಕೊಂಡಿದ್ದಾದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಒಗ್ಗರಣೆ ಹಾಕಿದ್ರೆ ರಸ ಮುಗೀತು. ನೀವ್ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದೀನಿ ಅಂತ. ಅದೇ ರೀತಿಯಾಗಿ ಮಂದಕ್ಕೆ ಜಾಸ್ತಿ ಪೇಸ್ಟ್ ಮಾಡಬಾರ್ದು. ಒಂದ್ ಸ್ವಲ್ಪ ವಾಟರ್ ಆಗೂ ಇರಬಾರ್ದು, ಗಟ್ಟಿಯಾಗೂ ಜಾಸ್ತಿ ಇರಬಾರ್ದು. ನಾರ್ಮಲ್ ಮೀಡಿಯಂ ಆಗಿ ಪೇಸ್ಟ್ ಮಾಡ್ಕೋಬೇಕಷ್ಟೆ. ಸೊ ಬೇಳೆ ಬೇಯಿಸಿರೋ ತಪ್ಪಲೆದಂದ್ರೆ ಒಗ್ಗರಣೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮಾಡ್ಕೊಂಡ್ರೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಮತ್ತೆ ಕರಿಬೇವು, ಮತ್ತೆ ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ತಗೊಂಡಿದೀನಿ, ಇಂಗು ತಗೊಂಡಿದೀನಿ. ಸಾಸಿವೆ ಹಾಕಿ ಸ್ವಲ್ಪ ಹಿಂಗು ಹಾಕಿ ಜೀರಿಗೆ ಹಾಕಿ ಬಾಡಿಗೆ ಮೆಣಸಿನ್ಕಾಯಿನ ಹಾಕಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಮತ್ತೆ ಕರ್ಬೇವು ಒಂದ್ ಸ್ವಲ್ಪ ಹಾಕ್ಬಿಟ್ಟು ನಾವ್ ಏನ್ ಪೇಸ್ಟ್ ಮಾಡಿದೀವೋ ಆ ಪೇಸ್ಟ್ ನ ನಾನು ಅದ್ರೊಳಗಡೆ ಹಾಕೊಂಡು ಅದು ಒಂದ್ ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾವು ಹುಣಸೆಹಣ್ಣು ನೆನ್ಸಿದ್ವಲ್ಲ ಅದನ್ನ ಬಂದ್ಬಿಟ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡ್ಬಿಟ್ಟು ನಾವು ಬರೀ ವಾಟರ್ ಮಾತ್ರ ಹಾಕೋಬೇಕಷ್ಟೆ. ಅದನ್ನ ಹಾಕೊಂಡಿದಾದ್ಮೇಲೆ ಇದು ಒಬ್ಬೊಟ್ಟಿಗೆ ನಾವು ಹೂರ್ಣ ಮಾಡಿರ್ತೀವಲ್ಲ ಆ ಹೂರ್ಣನ ಒಂದ್ ಇಡಿಯಷ್ಟು ಹೂರ್ಣನ ನಾವು ಅದ್ರೊಳಗಡೆ ಹಾಕ್ಬೇಕು. ಯಾಕಂದ್ರೆ ಇದು ತುಂಬಾ ಒಂದ್ ಸ್ವಲ್ಪ ಖಾರ ಇರುತ್ತೆ. ಸೊ ಸ್ವಲ್ಪ ಸ್ವೀಟ್ನೆಸ್ ಕೊಡ್ಬೇಕು ಅಂತ ಅನ್ಬಿಟ್ಟು ಹೂರ್ಣನ ಹಾಕೊಂತ ಇದೀವಿ. ಸೊ ಹೂರ್ಣ ಎಲ್ಲ ರುಬ್ಬಿಟ್ಟು ಅದನ್ನ ಸಪ್ರೇಟ್ ಆಗಿ ಇಟ್ಕೊಂಡ್ವಿ. ಈಗ ಒಬ್ಬಟ್ಟು ಲಟ್ಟಿಸ್ಬೇಕಷ್ಟೆ. ಈ ಹೂರ್ಣ ನೋಡಿ ಜಾಸ್ತಿ ಮೆತ್ತವಾಗೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು. ಈ ಹೂರ್ಣ ಬರೀ ಬೇಳೆ ಮತ್ತೆ ಬೆಲ್ಲ ಹಾಕಿರ್ತೀವಿ ಅಷ್ಟೇ. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಏಲಕ್ಕಿನ ಹಾಕೊಂಡು ನಾವು ರುಬ್ಕೊಂಡ್ಬಿಟ್ರೆ ಒಬ್ಬಟ್ಟು ಹೂರ್ಣ ರೆಡಿ ಆಗಿರುತ್ತೆ. ಅದಾದ್ಮೇಲೆ ನೀವ್ ನೋಡ್ಬೋದು ಒಬ್ಬಟ್ಟು ಹಸಿಟ್ಟು ರೆಡಿ ಆಗಿದೆ. ಇದು ಜಾಸ್ತಿ ನಾವು ಗಟ್ಟಿಯಾಗೂ ಇಸಕ್ಬಾರ್ದು, ಜಾಸ್ತಿ ಮೆತ್ತಗೂ ಇಸಕ್ಬಾರ್ದು. ಇದನ್ನ ನಾವು ಸ್ವಲ್ಪ ಚಿರೋಟಿ ರವೆ ಮತ್ತೆ ಮೈದಾ, ಎಣ್ಣೆ ಮತ್ತೆ ಅರಿಶಿನ ಪುಡಿ ಯೂಸ್ ಮಾಡಿರ್ತೀವಿ ಈ ಒಬ್ಬಟ್ಟು ಮಾಡೋದಕ್ಕೆ. ಜಾಸ್ತಿನೂ ಚಿರೋಟಿ ರವೆ ಹಾಕಿದ್ರೆ ಅದು ಅಷ್ಟು ಚೆನ್ನಾಗ್ ಬರಲ್ಲ. ಸೊ 2 ಮೀಡಿಯಂ ಆಗಿ ಹಾಕೋಬೇಕು. ನೀವ್ ಇಲ್ಲಿ ನೋಡ್ಬೋದು ಅದನ್ನ ಇಸ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದೊಂದ್ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ನಾನಿಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಂತ ಇದೀನಿ. ನಾರ್ಮಲ್ ನಿಮ್ ಹತ್ರ ಬಟರ್ ಪೇಪರ್ ಆದ್ರೂ ಇರ್ಲಿ, ನಾವ್ ಅದಕ್ಕೆ ಎಣ್ಣೆ ಎಲ್ಲ ಚೆನ್ನಾಗಿ ಸವರ್ಬಿಟ್ಟು ಒಬ್ಬಟ್ಟದು ಹಸಿಟ್ ತಗೊಂಡ್ ಹಾಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿರ್ಬೇಕು. ಯಾಕಂದ್ರೆ ತಟ್ಟುವಾಗ ನಮ್ಗೆ ಅದು ಸ್ಟಿಕ್ಕಿ ಆಗಿ ಫೀಲ್ ಆಗುತ್ತೆ. ಆ ತರ ಫೀಲ್ ಆಗ್ಬಾರ್ದು ಅಂತಂದ್ರೆ ನಾವು ಒಂದ್ ಸ್ವಲ್ಪ ಆಯಿಲ್ ಜಾಸ್ತಿ ಯೂಸ್ ಮಾಡ್ಬೇಕಾಗುತ್ತೆ. ಹೂರ್ಣನ ಹಸಿಟ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ರೌಂಡ್ ಮಾಡ್ಬಿಟ್ಟು ತಟ್ಟಿದ್ರೆ ಒಬ್ಬಟ್ಟು ರೆಡಿ ಆಯ್ತು. ನೀವ್ ಇದನ್ನ ನಾರ್ಮಲ್ ಲಟ್ಟಣಿಗೆನಲ್ಲಿ ಲಟ್ಸಿದ್ರು ಆರಾಮಾಗಿ ಆಗುತ್ತೆ, ಇಲ್ಲ ಕೈಯಲ್ಲಿ ತಟ್ಟಿದ್ರು ಆರಾಮಾಗಿ ಆಗುತ್ತೆ. ನಿಮಗ್ ಹೆಂಗೆ ಬರುತ್ತೋ ಆ ತರ ಯೂಸ್ ಮಾಡ್ಕೊಂಡ್ರೆ ಒಬ್ಬಟ್ಟು ಚೆನ್ನಾಗ್ ಬರುತ್ತೆ.
ಸೊ ನಾನು ನನ್ ಕೈಯಲ್ಲೇ ತಟ್ಟಿ ಅಭ್ಯಾಸ ಇರೋದ್ರಿಂದ ನನ್ ಕೈಯಲ್ಲೇ ತಟ್ಟದೆ. ಇದು ಚಪಾತಿ ತೀರ್ತೀವಿ ಅದ್ರಲ್ಲೂ ಮಾಡ್ಬೋದು, ಬಟ್ ನನ್ಗೆ ಅದ್ರಲ್ಲಿ ಅಷ್ಟು ಅಭ್ಯಾಸ ಇಲ್ಲ ಮಾಡಿ. ಸೊ ಇದನ್ನ ನನ್ ಕೈಯಲ್ಲೇ ಹಿಂಗ್ ಮಾಡ್ಕೊಂಡೆ. ಇದು ತುಂಬಾ ಈಸಿಯಾಗೂ ಇರುತ್ತೆ ಮಾಡೋದಕ್ಕೆ. ನಮ್ಗೆ ಯಾವ್ದ್ರಲ್ಲಿ ಕಂಫರ್ಟಬಲ್ ಆಗಿರುತ್ತೋ ನಾವ್ ಅದ್ರಲ್ಲಿ ಮಾಡ್ಕೊಂಡ್ರೆ ಆರಾಮಾಗಿರುತ್ತೆ. ಸೊ ನನ್ ಕೈಯೆಲ್ಲ ತಟ್ಕೊಂಡೆ, ಮತ್ತೆ ಕವರ್ ಹಾಕಿ ಕವರ್ ಅಲ್ಲೇ ಸುಮ್ನೆ ಹಿಂಗ್ ಹರಡಿಸಿದ್ರು ಕೂಡ ಒಬ್ಬಟ್ಟು ರೆಡಿ ಆಗುತ್ತೆ. ಸೊ ನನಗೆ ಕಂಫರ್ಟಬಲ್, ನನಗೆ ಏನ್ ಅಭ್ಯಾಸ ಆಗಿದೆ ಅಂದ್ರೆ ನನ್ ಕೈಯಲ್ಲಿ ತಟ್ಕೊಂಡ್ ಮಾಡಿರೋದೇ ಅಭ್ಯಾಸ ನನಗೆ. ಸೊ ಅದನ್ನೇ ನಾನು ಇಲ್ಲೂ ಕಂಟಿನ್ಯೂ ಮಾಡಿದೀನಿ ಅಷ್ಟೇ, ಬೇರೆ ಏನಿಲ್ಲ. ಹೆಂಚು ಚೆನ್ನಾಗ್ ಆದ್ಮೇಲೆ ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಾವೇನ್ ಲಟ್ಟಿಸ್ಕೊಂಡಿದೀವಿ ಅವ್ರ ಏನ್ ತಟ್ಟಿದೀವಿ ಅದನ್ನ ಹೆಂಚ್ ಮೇಲೆ ಹಾಕೊಂಡು ಎರಡೂ ಕಡೆ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ಮುಗೀತು. ಆರಾಮಾಗಿ ಮಾಡ್ಬೋದು, ಏನ್ ಟೆನ್ಷನ್ ಇಲ್ಲ ಒಬ್ಬಟ್ಟು ಮಾಡೋದ್ರಲ್ಲಿ. ನಾವು ಒಬ್ಬಟ್ಟನ್ನ ಮಂದಾಗೂ ತಟ್ಕೋಬಹುದು, ಇಲ್ಲ ತುಂಬಾ ತೆಳುವಾಗಿ ತಟ್ಬೋದು. ನಮ್ಗೆ ಹೆಂಗ್ ಇಷ್ಟ ಹೆಂಗ್ ಬರುತ್ತೋ ಆ ತರ ತಟ್ಕೋಬಹುದು. ನಾನಿಲ್ಲಿ ಒಂದ್ ಸ್ವಲ್ಪ ಮಂದಕ್ಕೆ ತಟ್ಬಿಟ್ಟಿದೀನಿ, ಆದ್ರೂ ಒಬ್ಬಟ್ಟು ಚೆನ್ನಾಗಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಎರಡೂ ಕಡೆ ನೀಟಾಗಿ ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೋಬೇಕು, ಅವಾಗ್ಲೇ ಅದು ಚೆನ್ನಾಗಿ ಟೇಸ್ಟ್ ಕೊಡೋದು ಒಬ್ಬಟ್ಟು. ನಾವು ತಟ್ಟೋದ್ರ ಮೇಲೆ ಡಿಪೆಂಡ್ ಒಬ್ಬಟ್ಟು ಹೆಂಗ್ ಬರುತ್ತೆ ಅನ್ನೋದು. ತಟ್ಟಿ ಅದು ಫುಲ್ ತೆಳುಗಿದ್ರೆ ಕೆಲವೊಂದು ಕಿತ್ತೋಗುತ್ತೆ. ಸೊ ಕಿತ್ತೋಗ್ದಿಲ್ದಿರೋ ತರ ನಾವು ನೋಡ್ಕೊಂಡು ತಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇಷ್ಟೇ ಒಬ್ಬಟ್ಟು. ಮತ್ತೆ ನಾವು ಬಜ್ಜಿ ಮಾಡ್ದೆ, ಬಜ್ಜಿ ರೆಸಿಪಿ ಬಂದ್ಬಿಟ್ಟು ಇನ್ನೊಂದು ವ್ಲಾಗ್ ಅಲ್ಲಿ ನಾನು ಯಾವತ್ತಾದ್ರೂ ಅಪ್ಲೋಡ್ ಮಾಡ್ತೀನಿ. ಬಜ್ಜಿ ಮಾಡಿದ್ದು ವಿಡಿಯೋಸ್ ನಾನು ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಯಾವತ್ತಾದ್ರೂ ಒಂದಿನ ನಾನು ಬಜ್ಜಿ ಮಾಡೋದೇ ಒಂದ್ ವ್ಲಾಗ್ ನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಮಧ್ಯಾಹ್ನ ಊಟ ಎಲ್ಲ ಆಯ್ತು. ಮತ್ತೆ ಸಂಜೆ 4:45 ಗಂಟೆ ಟೈಮಲ್ಲಿ ಪೂಜೆ ಎಲ್ಲ ಮುಗಿಸ್ಬೇಕು, ಸಂಜೆ ಪೂಜೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಸಂಜೆ ಬಂದ್ಬಿಟ್ಟು ನಾವು ಕೆಲವಷ್ಟು ಪ್ರಸಾದಗಳು ಮಾಡಿದ್ವಿ. ಆ ವಿಡಿಯೋನು ನಾನು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಮುಗೀತು, ಬಟ್ ಕೆಲವೊಂದಷ್ಟು ವಿಡಿಯೋಸ್ ನಾನು ಕ್ಯಾಪ್ಚರ್ ಮಾಡಕ್ಕಾಗಿಲ್ಲ. ಈ ವಿಡಿಯೋ ಬಂದ್ಬಿಟ್ಟು ಸ್ಯಾಟರ್ಡೆ ನಾವು ಬಂದ್ಬಿಟ್ಟು ಶ್ರಾವಣ ಶನಿವಾರ ಮಾಡ್ಬೇಕು ಅಂತ ಅನ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ರೆಡಿ ಆಗ್ಬಿಟ್ಟು ದೇವ್ರದೊಂದು ವಿಡಿಯೋ ಮಾಡ್ದೆ ಅಷ್ಟೇ ನನ್ ಜೊತೆ. ಮತ್ತೆ ನಮ್ಮ ಮನೆ ಹತ್ರದಲ್ಲಿರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ತೀರ್ಥ ತಗೊಂಡ್ ಬಂದ್ರೇನೆ ನಾವು ಶ್ರಾವಣ ಶನಿವಾರ ಮಾಡಕ್ ಆಗೋದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದಿದ್ವಿ. ಮನೆಗ್ ಬಂದಾಗ ಆಲ್ರೆಡಿ ನಮ್ಮ ಅಜ್ಜಿ ಎಲ್ಲಾ ಫುಡ್ ನ ಪ್ರಿಪೇರ್ ಮಾಡಿದ್ರು. ನಾವು ಬಂದ್ಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡೋಷ್ರೊಳಗಡೆ ಆಲ್ಮೋಸ್ಟ್ ಈವ್ನಿಂಗ್ 4 ಆಗಿತ್ತು. ಈವ್ನಿಂಗ್ 4 ಆದಾಗ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಉಪವಾಸ ಇದ್ರು ನಮ್ಮ ಅಜ್ಜಿ ಮತ್ತೆ ನಮ್ಮಮ್ಮ, ಅವರೆಲ್ಲ ಉಪವಾಸ ಬಿಟ್ರು. ಮತ್ತೆ ನೀವಿಲ್ಲಿ ನೋಡ್ಬೋದು ನಮ್ಮ ಅಜ್ಜಿ ಏನೇನ್ ಡಿಶ್ ಮಾಡಿದ್ದಾರೆ ಅಂತ. ಅವ್ರ ಕೈ ರುಚಿ ತಿನ್ಬೇಕು ಅಂದ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ನೀವು ತುಂಬಾ ಅದೃಷ್ಟ ಮಾಡಿರ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ರು ನಮ್ಮ ಅಜ್ಜಿ. ಒಂದೆರಡು ಡಿಶ್ ಮಾಡಿಲ್ಲ, ತುಂಬಾ ಡಿಶ್ ಮಾಡಿದ್ರು. ಆಲ್ಮೋಸ್ಟ್ ನಾನ್ ತಿನ್ಬಿಟ್ಟು ಸ್ವರ್ಗಕ್ಕೆ ಹೋಗ್ಬಿಟ್ಟೆ, ಅಷ್ಟು ಚೆನ್ನಾಗಿ ಮಾಡಿದ್ರು. ನೀವಿಲ್ಲಿ ನೋಡ್ಬೋದು ಗೋರಿಕಾಯಿ ಪಲ್ಯ, ಮತ್ತೆ ಬಾಳೆಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ಮತ್ತೆ ಪೊಂಗಲ್ ಮಾಡಿದ್ರು, ಸಜ್ಜಿಗೆ ಮಾಡಿದ್ರು, ಕೋಸಂಬರಿ ಮಾಡಿದ್ರು, ಅಂಡ್ ಪಾಯಸ ಮಾಡಿದ್ರು. ಪಾಯಸ ಬಂದ್ಬಿಟ್ಟು ರವೆ ಮತ್ತೆ ಕಡ್ಲೆಬೇಳೆ ಮತ್ತೆ ಶೇಂಗಾ ಹಾಕಿ ಪಾಯಸ ಮಾಡಿದ್ರು. ಹಪ್ಳ, ಅನ್ನ, ಸಾರು, ಕಾಳುಳಿ ಸಾರು, ಮುದ್ದೆ ಮತ್ತೆ ರಸಂ ಮಾಡಿದ್ರು. ಮೊಸರನ್ನ ಮಾಡಿದ್ರು. ದೇವ್ರಾಣೆ ಹೇಳ್ತೀನಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನನ್ಗಂತೂ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ತೃಪ್ತಿ, ಮನ್ಸಾರೆ ತೃಪ್ತಿಯಿಂದ ತಿಂದಿದ್ದೀನಿ ನಾನು ಅವತ್ತು ಊಟ. ಊಟ ಎಲ್ಲ ಮಾಡಿ ಮತ್ತೆ ಸ್ಯಾಟರ್ಡೆ ನಾನು ವಿಡಿಯೋನ ಅಲ್ಲಿಗೆ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡೆ, ಬಟ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ನಾನು ಆಕ್ಚುಲಿ ಡ್ಯಾನ್ಸ್ ಕ್ಲಾಸ್ ಇತ್ತು, ಅಲ್ಲಿ ಹೋಗಿ ಬರೋಷ್ರೊಳಗಡೆ ಸರಿ ಸಂಜೆ ಆಗೋಯ್ತು, ಮತ್ತೆ ವಿಡಿಯೋ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಸಂಡೇ ಮಾರ್ನಿಂಗ್ ಇನ್ನ ಏನ್ ಲಕ್ಷ್ಮಿನೆಲ್ಲ ತೆಗಿಬೇಕು ಆ ವ್ಲಾಗ್ ನ ಮಾತ್ರ ನಾನು ಇದಕ್ಕೆ ಆಡ್ ಮಾಡಿದೀನಿ. ಸ್ಯಾಟರ್ಡೆ ನಾನು ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಸೊ ಸಂಡೇ ಎಲ್ಲ ಡ್ಯಾನ್ಸ್ ಕ್ಲಾಸ್ ಇಂದ ಬಂದಿದ್ದಾದ್ಮೇಲೆ ಲಕ್ಷ್ಮಿನೆಲ್ಲ 12 o'clock ಆಗಕ್ಕಿಂತ ಮುಂಚೆನೆ ತೆಗ್ದ್ಬಿಡ್ಬೇಕು ಅಂತ ಅಂದ್ರು. ನೀವ್ ಇಲ್ಲಿ ನೋಡ್ಬೋದು, ನಾವು
ಈ ಗೊಂಬೆಗೆ ಹೆಂಗ್ ಸೀರೆ ಉಡ್ಸಿದ್ದಾರೆ ಅನ್ನೋದನ್ನ ನಾನು ವಿಡಿಯೋ ಮಾಡಿದೀನಿ, ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಸಹ, ನೀವ್ ಇಲ್ಲಿ ನೋಡ್ಬೋದು. ಈಗ ಪೂಜೆ ಮುಗೀತು 11:30ಗೆ ಸಂಡೆ. 11:30 ಆದ್ಮೇಲೆ ಮತ್ತೆ ಅದನ್ನೆಲ್ಲ ರಿಮೂವ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ನೀವು ನೋಡ್ಬೋದು ನಾನು ಪ್ರತಿ ಒಂದು ಹತ್ರದಿಂದ ವಿಡಿಯೋ ಮಾಡಿದೀನಿ, ನೀವು ನೋಡಿ ಒಂದ್ಸಲ ಚೆಕ್ ಮಾಡಿ ಹೆಂಗಿದೆ ನಮ್ಮ ಮನೆ ಲಕ್ಷ್ಮಿ ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೀವು ನೋಡ್ಬೋದು ಇಲ್ಲಿ ಎಲ್ಲ ರಿಮೂವ್ ಮಾಡ್ತಾ ಇದೀವಿ ನಾವು. ನಿಮ್ಗೆ ನಾವು ಮಾಡಿರೋ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿಮಗೆ ಏನ್ ಇಷ್ಟ ಆಯ್ತು ನೀವು ಅದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೆ ನಾನ್ ಇನ್ನು ಏನೇನ್ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸಿ, ನಾನು ಅದನ್ನ ಚೇಂಜ್ ಮಾಡ್ಕೊಂತೀನಿ. ಏನೇನ್ ತಪ್ಪು ಇದೆ ನನ್ನ ಬ್ಲಾಗ್ ಅಲ್ಲಿ ಆಗ್ಲಿ ಇಲ್ಲ ನನ್ನ ವಾಯ್ಸ್ ಓವರ್ ಅಲ್ಲಿ ಆಗ್ಲಿ ಏನೇ ತಪ್ಪಿದ್ರು ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದನ್ನ ಫಾಲೋ ಮಾಡ್ತೀನಿ. ಲಕ್ಷ್ಮಿನ ಕುಂಡ್ರಿಸುವಾಗ ತುಂಬಾನೇ ಖುಷಿ ಆಗುತ್ತೆ, ಬಟ್ ಅದನ್ನ ಎಲ್ಲ ಎತ್ತಬೇಕಾದ್ರೆ ಅಷ್ಟೇ ಬೇಜಾರಾಗುತ್ತೆ. ಅಯ್ಯೋ ಇನ್ನೂ ಒಂದಿನ ಇರ್ಬೋದಾಗಿತ್ತಲ್ವಾ ಅನ್ನೋ ತರ ನಮ್ ಮನ್ಸಿಗೆ ಫೀಲ್ ಆಗುತ್ತೆ. ಬಟ್ ನಾವ್ ಎಷ್ಟು ಮಾಡಿದ್ರು ಆಲ್ಮೋಸ್ಟ್ ಒಂದಲ್ಲ ಒಂದಿನ ಅದನ್ನ ಮತ್ತೆ ಎತ್ತಿ ಇಡ್ಲೇಬೇಕು. ಅದಕ್ಕೆ ಮತ್ತೆ ಎಲ್ಲಾ ತೆಗ್ದಿ ಇಟ್ವಿ. ಬೇಜಾರಾಯ್ತು, ಇನ್ನೂ ಒಂದಿನ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ತರ. ಆಫ್ಟರ್ ದಿಸ್ ಎಲ್ಲ ಒಂದೊಂದೇ ಎಲ್ಲ ಎತ್ತಿ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ನೀವು ನೋಡ್ತಿರ್ಬೋದು ಏನೇನೆಲ್ಲ ಮಾಡ್ತಾ ಇದೀವಿ ನಾವು ಅಂತ. ಮತ್ತೆ ಎಲ್ಲ ಬಿಚ್ಚೋದಕ್ ಸ್ಟಾರ್ಟ್ ಮಾಡಿದ್ವಿ, ಒಡವೆ ಎಲ್ಲ ಪ್ರತಿಯೊಂದು ಬಿಚ್ಚಿದ್ವಿ. ಸೊ ದೇವ್ರ ಮೇಲೆ ಹಾಕಿದ್ ಒಡವೆನ ನಾವು ಹಾಕೋಬೇಕು ಅಂತ ನಾವು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಅದು ಹಾಕಿದ್ದಾರೆ. ಸೊ ಮತ್ತೆ ಎಲ್ಲ ದೇವ್ರ ಮೇಲೆ ಹಾಕಿರೋ ಒಡವೆ ಎಲ್ಲ ನಾನ್ ಹಾಕೊಂಡು ಮತ್ತೆ ಅದನ್ನ ಬಿಚ್ಚಿಡ್ತೀವಿ. ಸ್ಯಾರಿ ಬಂದ್ಬಿಟ್ಟು ನಾವು ಪ್ಲೇಟ್ ಅಲ್ಲೇ ಇಟ್ಟಿದ್ವಿ, ನಾವೇನ್ ಸ್ಯಾರಿ ಉಡ್ಸಕ್ ಹೋಗ್ಲಿಲ್ಲ. ಲಾಸ್ಟ್ ಇಯರ್ ಬಂದ್ಬಿಟ್ಟು ನಾವು ಸ್ಯಾರಿ ಉಡ್ಸಿದ್ವಿ, ಮತ್ತೆ 2 ದೀಪಗಳಿಗೆ ಸ್ಯಾರಿ ಉಡ್ಸಿ ಇಟ್ಟಿದ್ವಿ, ಕಳ್ಶಕ್ ಸೀರೆ ಉಡ್ಸಿ ಇಟ್ಟಿದ್ವಿ. ಸೈಡ್ ಅಲ್ಲಿ 2 ರೆಡಿಮೇಡ್ ಗೊಂಬೆಗಳು ಸಹ ಇಟ್ಟಿದ್ವಿ. ಟೋಟಲ್ 5 ಇಟ್ಟಿದ್ವಿ ನಾವು ಲಾಸ್ಟ್ ಟೈಮು. ಈ ಸಲಿ ಎಲ್ರಿಗೂ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಯಾರು ಜಾಸ್ತಿ ಏನು ಮಾಡಕ್ ಹೋಗಿಲ್ಲ, ಸಿಂಪಲ್ ಆಗಿರ್ಲಿ ಅಂತ ಬರೀ 3ನ ಮಾತ್ರ ನಾವು ಮಾಡ್ಕೊಂಡಿದೀವಿ ಅಷ್ಟೇ. ಅದ್ ಬಿಟ್ರೆ ಸ್ವಲ್ಪ ಚೆನ್ನಾಗೆ ಮಾಡ್ಬೋದಾಗಿತ್ತು, ಬಟ್ ಅದೇ ಹೇಳದ್ನಲ್ವಾ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಜಾಸ್ತಿ ಏನು ಮಾಡಕ್ ಹೋಗ್ಲಿಲ್ಲ ಈ ಸಲಿ. ಬರೀ 3 ಗೊಂಬೆ ಕೊಂಡಿಸಿದೀವಿ ಅಷ್ಟೇ. ಇದೆಲ್ಲ ಮುಗ್ದಿದಾದ್ಮೇಲೆ ಮತ್ತೆ ಒಂದೊಂದೇ ಎಲ್ಲ ಎತ್ತಿ ಕ್ಲೀನ್ ಮಾಡಿದ್ವಿ. ಸ್ವೀಟ್ಸ್ನೆಲ್ಲ ಎತ್ತಿ ಒಂದ್ ಬಾಕ್ಸ್ ಹಾಕಿಟ್ಟಿದ್ವಿ. ಎಲ್ಲ ಪ್ರತಿಯೊಂದು ಎಲ್ಲ ನೀಟಾಗಿ ಬ್ಯಾಕ್ ಗ್ರೌಂಡ್ ಇಂದ ಎಲ್ಲ ನೀಟಾಗಿ ಎತ್ತಿ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗೋಷ್ಟ್ರೊಳಗಡೆ ಆಲ್ಮೋಸ್ಟ್ 1 o'clock ಆಗಿತ್ತು ಮಧ್ಯಾಹ್ನ. 1 o'clock 1:30 ಆಗಿತ್ತು ಮಧ್ಯಾಹ್ನ. ಎಲ್ಲ ನೀಟಾಗಿ ಎತ್ತಿಟ್ಟಿ ಅದನ್ನ ಯಾವ ಜಾಗದಲ್ಲಿ ಏನೇನ್ ಇಡ್ಬೇಕು ಅದನ್ನೆಲ್ಲ ಸೇರ್ಸೋಷ್ರೊಳಗಡೆ ಆಲ್ಮೋಸ್ಟ್ 1:30 ಆಗಿತ್ತು. ನಿಧಾನಕ್ಕೆ ಮಾಡ್ತಾ ಇದ್ರೆ ಅದು ದಿನ ಎಲ್ಲ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಪಟ ಅಂತ ಎಲ್ಲ ಮುಗಿಸ್ಬೇಕು ನೀವು ಅಂತ ಹೇಳ್ಬಿಟ್ಟು ಬೇಗ ನಾನು ನಮ್ಮ ಅಮ್ಮ ನಮ್ಮ ಅಜ್ಜಿ 3 ಜನನು ಆ ಕೆಲ್ಸ ಮುಗಿಸಿದ್ವಿ. ನೀವ್ ನೋಡ್ಬೋದು ಇಲ್ಲಿ ಆ ಗೊಂಬೆದು ವಿಡಿಯೋ ನಾನು ಅಪ್ಲೋಡ್ ಮಾಡಿದೀನಿ. ನಾರ್ಮಲ್ ನಿಮ್ ಮನೇಲಿ ಸ್ಯಾರಿ ಇದ್ರೆ ನೋಡಿ ಈ ತರ ಸೀರೆ ದೀಪಕ್ಕೆ ಉಡ್ಸ್ಬಿಟ್ಟು ಈ ತರ ಪಿನ್ಸ್ ಮಾಡಿ ಅದಕ್ ಒಂದು ಸೆಟ್ ಹಾಕಿ ಒಂದ್ ಮುಖವಾಡ ಇಟ್ಟಿ ಒಂದ್ ಜಡ ಹಾಕಿದ್ರೆ ಅದು ಒಂದು ಪುಟ್ಟ ಲಕ್ಷ್ಮಿ ಆಗುತ್ತೆ. ಸೊ ನಾವ್ ಹತ್ರ 2 ಸ್ಯಾರಿ ಇತ್ತು. ನಮ್ಮ ಹತ್ರ 2 ಕಲರ್ಸ್ ಇದೆ, ಒಂದ್ ಬಂದ್ಬಿಟ್ಟು ಪರ್ಪಲ್ ಮತ್ತೆ ಗೋಲ್ಡ್ ಇದೆ, ಇನ್ನೊಂದ್ ಬಂದ್ಬಿಟ್ಟು ಪಿಂಕ್ ವಿತ್ ಗ್ರೀನ್ ಇದೆ. ಪಿಂಕ್ ವಿತ್ ಗ್ರೀನ್ ಇರೋದ್ ಬಂದ್ಬಿಟ್ಟು ನಾವು ಆಕ್ಚುಲಿ ಉಡ್ಸಿದ್ದು. ನಾನು ಆಕ್ಚುಲಿ ಅದನ್ನ ಉಡ್ಸ್ಬೇಕಾದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕಾಗಿತ್ತು, ನಾನ್ ಮರ್ತೋದೆ. ಸೊ ನೀವು ನೋಡ್ಬೋದು ಹೆಂಗೆ ಉಡ್ಸಿದ್ದಾರೆ ಅಂತ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದೀನಿ ನೋಡಿ. ನಾರ್ಮಲ್ ದೀಪಕ್ಕೆ ಕುಂಚ್ಲಿ ಇಡ್ಬಿಟ್ಟು ದಾರದಲ್ಲಿ ಟೈ ಮಾಡ್ಬಿಟ್ಟು ಕಟ್ಟಿದೀವಿ, ಅದು ಒಂದ್ ಡಾಬ್ ಹಾಕಿದೀವಿ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ನೋಡ್ಬೋದು ನೀವು ಇಲ್ಲಿ ನಾರ್ಮಲ್ ಸ್ಯಾರಿ. ಇದನ್ನ ಆಕ್ಚುಲಿ ನಾನು ಮತ್ತೆ ದೀಪಕ್ಕೆ ಹೆಂಗೆ ಸ್ಯಾರಿ ಉಡ್ಸ್ತಾರೆ ಅದನ್ನ ಮಾತ್ರ ನಾನು ವಿಡಿಯೋ ಮಾಡ್ಬಿಟ್ಟು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಈ ಸಲಿ ಸರಿಯಾಗಿ ಅದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಪಕ್ಕಾ ಶೋರ್ ನನ್ನ ಹತ್ರ ಅದನ್ನ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಕಟ್ಟಿದೀವಿ ಅಂತ.
ಅದು ಒಂದ್ ಡಾಬ್ ಹಾಕಿ ಇಟ್ಟಿ, ಅದು ಒಂದ್ ಮುಖವಾಡ ಹಾಕಿ ಒಂದ್ ಜಡೆ ಇಟ್ಟರೆ ಅದು ಒಂದು ಬೊಂಬೆ ಮುಗಿತು. ನೋಡಿ ನೀವು ಸ್ಯಾರಿನ ಕೆಳಗಡೆಯಿಂದನೂ ನೀಟಾಗಿ ಪಿನ್ ಮಾಡಿದ್ದಾರೆ ಅದ್ ಅಂತ. ಸೊ ನಾರ್ಮಲ್ ದೀಪಕ್ಕೆ ನಾವು ಸ್ಯಾರಿ ಉಡ್ಸಿದ್ವಿ ಅಷ್ಟೇ. ಸೊ ನಾನು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದ್ ಲೈಕ್ ಮಾಡಿ ಅಂಡ್ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.